ರಷ್ಯಾದಿಂದ ತೈಲ ತರಬೇಡಿ, ಇರಾನ್ನೊಟ್ಟಿಗೆ ವ್ಯಾಪಾರ ಮಾಡಬೇಡಿ, ಇನ್ನೊಂದು ಮಾಡಬೇಡಿ, ಮಗದೊಂದು ಮಾಡಬೇಡಿ, ಯಾವುದೇ ರೀತಿಯ ಕಟ್ಟುಪಾಡನ್ನು ಟ್ರಂಪ್ ಹೇರಿದಾಗ ಅದಕ್ಕೆ ಕವಡೆ ಕಾಸಿನ ಬೆಲೆಯನ್ನು ಭಾರತ ಕೊಟ್ಟಿಲ್ಲ. ಬಹುಸಂಖ್ಯಾಕ ಹಿಂದೂಗಳಿಗೆ ಅಲ್ಪಸಂಖ್ಯಾತರ ಓಲೈಕೆಯ ರಾಜಕಾರಣದಿಂದ ಯಾವೆಲ್ಲ ತಪ್ಪುಗಳಾಗ್ತಾ ಇತ್ತು, ಅನ್ಯಾಯ ಆಗ್ತಾ ಇತ್ತು, ಮೋಸ ಆಗ್ತಾ ಇತ್ತು, ದಬ್ಬಾಳಿಕೆ ಆಗ್ತಾ ಇತ್ತು, ಅದು ಎಲ್ಲವನ್ನ ಅಸ್ಸಾಂನಲ್ಲಿ ಸರಿ ಮಾಡಲಿಕ್ಕೆ ಪ್ರತಿಯೊಂದು ಕಾಯ್ದೆಯನ್ನ ತರ್ತಾ ಇದೆ. ಜಂಜಿನೇ ಇವತ್ತು ಮೋದಿಯನ್ನ ಹಾಡಿ ಹೊಗಳ್ತಾ ಇದೆ ಮತ್ತು ರಾಹುಲ್ ಗಾಂಧಿಯವರ ಈ ರೀತಿಯ ಹೇಳಿಕೆಯನ್ನ ಅದರ ವಿರುದ್ಧವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಮರವನ್ನ ಸಾರಿದೆ. ದೇಶಕ್ಕಾಗಿ ಮೋದಿ ಎಂತ ರಿಸ್ಕ್ ಅನ್ನ ತೆಗೆದುಕೊಳ್ತಾರೆ, ಕೊನೆಗೂ ಅವರ ಉದ್ದೇಶ ಏನು? ದೇಶವನ್ನ, ದೇಶಿಕರನ್ನ ಕಾಪಾಡುವುದು ಅಷ್ಟೇ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕಾಂಗ್ರೆಸ್ಸಿನ ಒಳಗಡೆ ಅದರ ಸೋಲಿನ ಝಳ, ರಾಹುಲ್ ಗಾಂಧಿ ಅವರ ವರ್ತನೆ, ಹಿರಿಯ ರಾಜಕೀಯ ನಾಯಕರಿಗೆ ಅವರು ಮಾಡ್ತಾ ಇರುವಂತ ಅವಮಾನ, ಇದೇ ರೀತಿಯಲ್ಲಿ ಮುಂದುವರೆದರೆ ಪ್ರಾಯಶಃ ಕಾಂಗ್ರೆಸ್ಸು ಇನ್ನು ಕೆಲವೇ ಕಾಲದಲ್ಲಿ ಸಂಪೂರ್ಣವಾಗಿ ಒಡೆದು ಹೋಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ದಿಗ್ವಿಜಯ್ ಸಿಂಗ್ನಿಂದ ಹಿಡಿದು ಚಿದಂಬರಂನಿಂದ ಹಿಡಿದು ಶಶಿ ತರೂರ್ವರೆಗೆ ಪ್ರತಿಯೊಬ್ಬರೂ ಕೂಡ ಇತಿಹಾಸದ ತಪ್ಪುಗಳನ್ನ ವರ್ತಮಾನದಲ್ಲಿ ದಾಖಲಿಸುವುದರ ಜೊತೆಗೆ ಕಾಂಗ್ರೆಸ್ಸಿನ ಒಟ್ಟು ವರ್ತಮಾನದ ನಡೆಯನ್ನು ಕೂಡ ಪ್ರಶ್ನಿಸ್ತಾ ಇದ್ದಾರೆ. ಆದರೂ ರಾಹುಲ್ ಗಾಂಧಿ ಅವರಿಗೆ ತನ್ನ ಪಕ್ಷ, ಅದರ ಅಖಂಡತೆ, ಅದರ ಇತಿಹಾಸ, ಅದನ್ನು ಮತ್ತೆ ಮುರಿದು ಕಟ್ಟುವ ಮೂಲಕ ರಾಜಕೀಯವಾಗಿ ಅದು ಸಂಪೂರ್ಣ ನಿರ್ವಂಶ ಆಗುವಂತ ತುದಿಗಾಲಲ್ಲಿ ನಿಂತ ಈ ಹೊತ್ತಲ್ಲೂ ಅದರ ಬಗ್ಗೆ ಆಲೋಚನೆ ಇಲ್ಲ. ಆದರೆ ನಿಂತಲ್ಲಿ ಕುಂತಲ್ಲಿ ಮೋದಿಯವರನ್ನ ವಿರೋಧಿಸಿದರೆ, ಭಾರತವನ್ನ ವಿರೋಧಿಸಿದರೆ, ಭಾರತದ ಒಟ್ಟು ಕೇಂದ್ರ ಸರ್ಕಾರದ ಆಡಳಿತವನ್ನ ವಿರೋಧಿಸಿದರೆ ನಾನು ರಾಜಕೀಯವಾಗಿ ಮರುಹುಟ್ಟು ಪಡೆಯಬಹುದು ಅನ್ನುವಂಥ ಭ್ರಮೆಯಲ್ಲಿದ್ದಂಥ ರಾಹುಲ್ ಗಾಂಧಿಯ ಇಡೀ ಭ್ರಮೆಯ ಮುಖವಾಡವನ್ನ ಬಿಜೆಪಿ ಕಳಚಿ ನಿಲ್ಲಿಸಿದೆ. ಅಷ್ಟೇ ಅಲ್ಲ, ಇಡೀ ವಿಶ್ವದ ಎದುರು ಈಗ ತಂತಾನೇ ರಾಹುಲ್ ಗಾಂಧಿ ತನ್ನ ಸುಳ್ಳು, ತರ್ಕರಹಿತ, ಸತ್ಯಕ್ಕೆ ದೂರವಾದ, ಯಾವುದೇ ರಾಜಕೀಯ ಪಟುತ್ವ ಇಲ್ಲದ, ಕ್ಷಮತೆ ಇಲ್ಲದ ಹಾಗೂ ಭಾರತದಂತ 140 ಕೋಟಿ ಜನಸಂಖ್ಯೆಯ ಬೃಹತ್ ದೇಶದ ವಿರೋಧ ಪಕ್ಷದ ಒಬ್ಬ ನಾಯಕನಾಗಿ, LOP ಆಗಿ ಅವರ ಜವಾಬ್ದಾರಿ ಏನು ಅನ್ನುವ ಮಟ್ಟಕ್ಕೆ ಒಂದು ಕನಿಷ್ಠವಾದಂಥ ಯೋಚನೆಯನ್ನು ಮಾಡದೆ ದೇಶವನ್ನ ಸಂಪೂರ್ಣವಾಗಿ ಹೀಗಳೆಯುವ, ವಿಷಣ್ಣತೆಯಿಂದ ನೋಡುವ, ದೇಶದ ಪ್ರಜಾಪ್ರಭುತ್ವ ಕೊಲೆಯಾಗಿದೆ, ಅಭದ್ರಗೊಂಡಿದೆ, ದೇಶದ ಆರ್ಥಿಕತೆ ಸಂಪೂರ್ಣವಾಗಿ ಡೆಡ್ ಆಗಿದೆ, ಸತ್ತಿದೆ, ನಿರುದ್ಯೋಗ ತಾಂಡವಾಡ್ತಾ ಇದೆ, ಟ್ರಂಪ್ ಟ್ಯಾರಿಫ್ ವಾರ್ ಮಾಡಿದ್ದನ್ನ ಎದುರಿಸಲಾಗದಂತ ದುರ್ಬಲ ಪ್ರಧಾನಿ, ಇಡೀ ದೇಶ ಕಂಗಾಲಾಗಿದೆ. ಜೊತೆಗೆ ಪ್ರತಿ ಒಂದು ವಿಷಯದಲ್ಲಿ ಈ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು ಇವೆಲ್ಲವನ್ನು ಸೇರಿಸಿ ಭಾರತ ಅತ್ಯಂತ ಸಂಕಷ್ಟ ಪರಿಸ್ಥಿತಿಯಲ್ಲಿದೆ, ದುರ್ಬಲವಾಗಿದೆ ಮತ್ತು ಭಾರತದ ಒಟ್ಟು ಆಡಳಿತಾತ್ಮಕ ವ್ಯವಸ್ಥೆ ಕುಸಿದಿದೆ ಅನ್ನುವಂಥ ಮಾತನ್ನ ಎಂದಿನಿಂದಲೂ ಹೇಳ್ತಾ ಬಂದಿದ್ದಾರೆ ಅವರು. ಆದರೆ ಈ ಹೊತ್ತಿಗೆ ಅವರು ಹೇಳಿದ್ದಿದೆಯಲ್ಲ, ಮತ್ತೆ ಅದನ್ನ ಪುನರುಚ್ಚರಿಸಿದ್ದಿದೆಯಲ್ಲ, ಅದು ಅವರಿಗೆ ಮುಳುವಾಗಿದೆ. ಅವರ ಛದ್ಮವೇಷದ ಮುಖವಾಡ ಕಳಚಿ ಬಿದ್ದಿದೆ. 2 ಕಾರಣಕ್ಕಾಗಿ. ಒಂದು, ಭಾರತದ ಇವತ್ತಿನ ಆರ್ಥಿಕ ಸ್ಥಿತಿ ಏನು, ಬಲಾಢ್ಯತೆ ಏನು, ಡಿಪ್ಲೊಮಸಿ ಏನು, ನಾಯಕತ್ವ ಏನು, ಭವಿಷ್ಯದಲ್ಲಿ ಭಾರತದ ಒಟ್ಟು ಈ ಬೆಳವಣಿಗೆಯ ನಾಗಾಲೋಟ ಯಾವ ಗುರಿಯನ್ನು ತಲುಪಬಹುದು ಅದನ್ನ ಭಾರತೀಯರು ಹೇಳಬೇಕಾಗಿಲ್ಲ, ಭಾರತದ ಯಾವುದೇ ರಾಜಕೀಯ ನಾಯಕರು ಹೇಳಬೇಕಾಗಿಲ್ಲ. ಆದರೆ
IMF ಇಂದ ಹಿಡಿದು ಸಂಪೂರ್ಣವಾಗಿ ಅತ್ಯಂತ ಘನತೆ ಗೌರವದಿಂದ ರೇಟಿಂಗ್ ಮಾಡುವಂತ ಏಜೆನ್ಸಿಗಳಿಂದ ಹಿಡಿದು ರಿಪಬ್ಲಿಕನ್ ಪಾರ್ಟಿ, ಸ್ವತಃ ಟ್ರಂಪಿನ ರಿಪಬ್ಲಿಕನ್ ಪಾರ್ಟಿಯ ಸಹೋದ್ಯೋಗಿಗಳು ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ಇಡೀ ವಿಶ್ವ ಗಮನಿಸ್ತಾ ಇದೆ. ಅದರ ಮಧ್ಯೆ ಒಂದು ಕಡೆ ಭಾರತವನ್ನ, ಮೋದಿಯನ್ನ, ಭಾರತದ ಆರ್ಥಿಕತೆಯನ್ನ, ಭಾರತದ ಒಟ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ನಿಂತಲ್ಲಿ ಕುಂತಲ್ಲಿ ಭಾರತದ ವಿರೋಧಿಗಳಿಗೆ ಅಸ್ತ್ರಗಳ ರೂಪದಲ್ಲಿ ಅದನ್ನ ಸಂಪೂರ್ಣವಾಗಿ ವಿಶ್ವವ್ಯಾಪಿಯಾಗಿ ಅದನ್ನ ಹಲಬುತ್ತಾ ಬರುವುದೇ ನನ್ನ ದಂಧೆ ಮತ್ತು ಉದ್ಯೋಗ ಅನ್ನುವ ರೀತಿಯಲ್ಲಿ ರಾಹುಲ್ ಗಾಂಧಿ ವರ್ತನೆ ಇದ್ರೆ, ಅದೇ ನಮ್ಮ ಉಪಮುಖ್ಯಮಂತ್ರಿ DK ಶಿವಕುಮಾರ್ ದಾವೋಸಿನ ಜಾಗತಿಕ ಆರ್ಥಿಕ ವೇದಿಕೆಯಲ್ಲಿ ಬಹಳಷ್ಟು ರಾಷ್ಟ್ರಗಳಲ್ಲಿ ಸೇರ್ತವೆ. ಭಾರತ ಮುನ್ನಡೆತಾ ಇದೆ, ಭಾರತ ಮುನ್ನುಗ್ಗುತ್ತಾ ಇದೆ, ಭಾರತ ಬೆಳೆತಾ ಇದೆ, ಭಾರತ ಬೆಳೆತಾ ಇದೆ, ಭಾರತ ಮುನ್ನುಗ್ಗುತ್ತಾ ಇದೆ ಅನ್ನುವಂತ ಈ ಘೋಷಣೆ, ಈ ಸ್ಲೋಗನ್ನು ಇದು ಪಕ್ಕ ಮೋದಿಯವರದ್ದು. ಹಾಗಾದ್ರೆ ರಾಹುಲ್ ಗಾಂಧಿಯ ನೀತಿ, ರೀತಿ ಮತ್ತು ಘೋಷಣೆಗೆ ಸ್ಪಷ್ಟವಾಗಿ ವಿರುದ್ಧವಾದಂತ ಹೇಳಿಕೆಯನ್ನ ಜಾಗತಿಕ ವೇದಿಕೆಯಲ್ಲಿ DK ಶಿವಕುಮಾರ್ ಕೊಡ್ತಾರೆ. ಬ್ಯಾಲೆಟ್ ಪೇಪರ್ ವಿರುದ್ಧವಾಗಿ ಅದು ಅವೈಜ್ಞಾನಿಕ ಮತ್ತು ತಂತ್ರಜ್ಞಾನದ ದೃಷ್ಟಿಯಿಂದ ಹಿನ್ನಡೆ, ಅದರ ಬಳಕೆಯ ಅಗತ್ಯ ಇಲ್ಲದೆ ಇದ್ದಂತ ಒಂದು ತಾಂತ್ರಿಕವಾದಂತ ಮುನ್ನಡೆಯ ಕಾಲದಲ್ಲಿ ನಾವು ನಿಂತಿದ್ದೇವೆ ಅಂತ DK ಸುರೇಶ್ ಹೇಳುವಂಥದ್ದು. ಕೇರಳ ಮೀಟಿಂಗ್ ಅನ್ನು ಸೇರಿ ಹೈಕಮಾಂಡಿನ ಪ್ರಮುಖವಾದಂತ ಮೀಟಿಂಗ್ಗಳಿಗೆ ಗೈರು ಹಾಜರಾಗುವಂತ ಶಶಿ ತರೂರ್, ಈ ತರದ ಎಲ್ಲ ಗೊಂದಲಗಳನ್ನ ಮಧ್ಯೆ ರಾಹುಲ್ ಗಾಂಧಿ ಅವರನ್ನ ಗಮನಿಸಿದಾಗ ಬಿಜೆಪಿ ವಿದೇಶದಲ್ಲಿ ನಿಂತು ಭಾರತದ ಸೀಕ್ರೆಟ್ಗಳನ್ನ ನಮ್ಮ ದೇಶದ ವಿರೋಧಿಗಳಿಗೆ ಅವರು ಹಂಚುತ್ತಾ ಇದ್ದಾರೆ ಅನ್ನುವ ನೆಲೆಯಲ್ಲಿ ಸಾಕ್ಷ್ಯ ಸಮೇತ ಕೋರ್ಟಿಗೂ ಹೋಗಿದೆ. ಹಾಗಾದ್ರೆ ಇದು ಗೊಂದಲವೋ, ಇದು ಒಡಕೋ, ಅಥವಾ ಇದು ಕಾಂಗ್ರೆಸ್ಸಿನ ಮತಿಗೆಟ್ಟ ರಾಜಕೀಯವೋ, ಏನಿದು? ಇದೆಲ್ಲವನ್ನ ನಿಮ್ಮ ಎದುರು ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ಮೊದಲನೇದಾಗಿ ಒಂದು ಯುರೋಪಿಯನ್ ಯೂನಿಯನ್ ಜೊತೆ 2 ದಶಕದ ಪ್ರಯತ್ನ ಇದು. 200 ಕೋಟಿ ಕುಟುಂಬಗಳು ಅಥವಾ ಜನಸಂಖ್ಯೆಯನ್ನು ಒಗ್ಗೂಡಿಸುವ ಪ್ರಪಂಚದ ಅತ್ಯಂತ ದೊಡ್ಡ ಮಾರುಕಟ್ಟೆಯನ್ನ ಸೃಷ್ಟಿ ಮಾಡುವಂತ ಒಂದು ಡೀಲ್ ಇದು. ಐತಿಹಾಸಿಕವಾದಂತ ಡೀಲ್ ಇದು. ಟ್ರಂಪ್ ಟ್ಯಾರಿಫ್ ಅನ್ನ ಭಾರತದ ಮೇಲೆ, ಮೊನ್ನೆ ಏನೋ ಈ EU ಒಪ್ಪಂದ ಆಯಿತು, ಇಡೀ ಜಗತ್ತು ಭಾರತದ ಇಡೀ ಆರ್ಥಿಕ ನೀತಿಯನ್ನ, ಬೆಳವಣಿಗೆಯನ್ನ, GDPಯನ್ನ, ಆರ್ಥಿಕ ಸಮತೋಲನವನ್ನ ಕೊಂಡಾಡ್ತಾ ಇರುವಂತ ರೀತಿ ನೋಡಿ ಎಲ್ಲೋ ಒಂದು 25% ಟ್ಯಾರಿಫ್ ಅನ್ನ ಕಡಿಮೆ ಮಾಡ್ತೇನೆ ಅಂತೇನೋ ಅವರ ಸಚಿವರು ಹೇಳಿದ್ದು ನ್ಯೂಸ್ ಬರ್ತಾ ಇತ್ತು. ಅದಕ್ಕೆ ಭಾರತ ಡೋಂಟ್ ಕೇರ್. ಯಾಕೆಂತಂದ್ರೆ ಯುರೋಪಿಯನ್ ಯೂನಿಯನ್ನು ಅಮೆರಿಕ ಅಧ್ಯಕ್ಷರ ಹಿಟ್ಲರ್ಗಿರಿ, ಬೇರೆ ದೇಶದ ಫ್ರಾನ್ಸ್ ಅಧ್ಯಕ್ಷ ಬಂದಾಗ ಏನ್ ಮಾಡಿದ್ರು? ಟ್ರಂಪ್ ಬರ್ತಾ ಇದ್ದಾರೆ, ಟ್ರಾಫಿಕ್ ಇದೆ ಅಂತೆ, ಅವರನ್ನ ಎಲ್ಲೋ ಒಂದು ಕಡೆ ನಿಲ್ಲಿಸಲಾಯಿತು. ಇಂಥ ಅವಮಾನ ಇವೆಲ್ಲವನ್ನ ನೋಡಿದಂಥ ಸಂದರ್ಭದಲ್ಲಿ ಯುರೋಪಿಯನ್ ಕಂಟ್ರೀಸಿನ ಪ್ರತಿಯೊಬ್ಬ ನಾಯಕರು ಕೂಡ ಟ್ರಂಪಿನ ಎದುರು ತಿರುಗಿ ಬಿದ್ದಿದ್ದಾರೆ, ಸೆಡ್ ಹೊಡೆಯಲಿಕ್ಕೆ ರೆಡಿಯಾಗಿದ್ದಾರೆ. ಅವರಿಗೆ ಭಾರತದ ಒಂದು ಪ್ರಮುಖವಾದಂಥ ನಾಯಕತ್ವ ಬೇಕಾಗಿದೆ ಅಷ್ಟೇ. ಯುರೋಪಿಯನ್ ಯೂನಿಯನ್ ಒಟ್ಟಿಗೆ ಟ್ರೇಡ್ ಡೀಲ್ ಅನ್ನ ಕ್ಯಾನ್ಸಲ್ ಮಾಡಿಕೊಂಡ ಹೊತ್ತಿಗೆ, ಮುರಿದು ಬಿದ್ದ ಹೊತ್ತಿಗೆ ಅಮೆರಿಕದ ಒಂದು ಆ ಒಪ್ಪಂದ, ಅದೇ ಹೊತ್ತಿಗೆ ಭಾರತ ಇವತ್ತು ಐತಿಹಾಸಿಕವಾದಂಥ ಒಪ್ಪಂದವನ್ನ ಏನು ಮಾಡಿಕೊಂಡಿದೆ, ಅದು ಭಾರತದ ಆರ್ಥಿಕವಾದಂಥ ಕ್ಷೇತ್ರವನ್ನ ಐತಿಹಾಸಿಕವಾಗಿ ಬಲಗೊಳಿಸ್ತದೆ ಅನ್ನೋದೇ ವಿಶ್ವದ ಆರ್ಥಿಕ ತಜ್ಞರ ಅಭಿಪ್ರಾಯ. 200 ಕೋಟಿ ಜನರನ್ನ ಆ ಮಾರುಕಟ್ಟೆಗೆ ಸೇರಿಸುವಂತ ಒಂದು ಬೃಹತ್ ಮಾರುಕಟ್ಟೆ. ರಷ್ಯಾದಿಂದ ತೈಲ ತರಬೇಡಿ, ಇರಾನ್ನೊಟ್ಟಿಗೆ ವ್ಯಾಪಾರ ಮಾಡಬೇಡಿ, ಇನ್ನೊಂದು ಮಾಡಬೇಡಿ, ಮಗದೊಂದು ಮಾಡಬೇಡಿ, ಯಾವುದೇ ರೀತಿಯ ಕಟ್ಟುಪಾಡನ್ನು ಟ್ರಂಪ್ ಹೇರಿದಾಗ
ಅದಕ್ಕೆ ಕವಡೆ ಕಾಸಿನ ಬೆಲೆಯನ್ನು ಭಾರತ ಕೊಟ್ಟಿಲ್ಲ. ಟ್ರಂಪ್ನೊಟ್ಟಿಗೆ ವ್ಯವಹಾರ ಮಾಡೋದು ಯಾಕೆ? ಟ್ರಂಪ್ನೊಟ್ಟಿಗೆ ಕಾಲೂರುವ ಪ್ರಶ್ನೆ ಎಲ್ಲಿ ಬಂತು? ಟ್ರಂಪ್ನೊಟ್ಟಿಗೆ ಹೆದರುವ ಪ್ರಶ್ನೆ ಎಲ್ಲಿ ಬಂತು? ಭಾರತದ ಪ್ರಧಾನಿ ಟ್ರಂಪಿನ ಟ್ಯಾರಿಫ್ ವಾರ್ ಅನ್ನ ಎದುರಿಸಲಾರದ ದುರ್ಬಲ ಪ್ರಧಾನಿ ಅಂತ ರಾಹುಲ್ ಗಾಂಧಿ ಹೇಳಿದ್ದನ್ನ ಇಡೀ ವಿಶ್ವ ಇವತ್ತು ನಗೆಯಾಡ್ತಾ ಇದೆ. ರೆಡ್ ಎಂಡ್ ಆಗಿ ಸಿಕ್ಕಿಬಿದ್ದು ಇವತ್ತು ಬೆತ್ತಲಗೊಂಡಂತ ಪರಿಸ್ಥಿತಿ ರಾಹುಲ್ ಗಾಂಧಿದೆ ಹೊರತು ಮೋದಿ ಅವರದಲ್ಲ. WTO ಏನಾಯ್ತು? ನೇತೃತ್ವ ವಹಿಸಿ ಅಂತ ಅದರ ಮಹಾನಿರ್ದೇಶಕ್ಕೆ ಬಂದು ದೆಹಲಿಯಲ್ಲಿ ಕೂತ್ಕೊಳ್ಳುವಂಗಾಯ್ತು. IMF ಭಾರತ ಇವತ್ತು ಆರ್ಥಿಕವಾಗಿ ಗ್ರೋತ್ ಎಂಜಿನ್ ನಾವು ತಪ್ಪಾಗಿ ತಿಳಿದಿದ್ದೆವು. ನಾವು ಮಾಡಿಫೈ ಮಾಡಿ ಅವರಿಗೆ ಎಲ್ಲ ಕ್ಷೇತ್ರದಲ್ಲೂ ಸಹಕಾರವನ್ನು ಕೊಡ್ತೇವೆ. ಇದೇ ರಿಪಬ್ಲಿಕ್ ಪಾರ್ಟಿಯ ಸದಸ್ಯರು, ಟ್ರಂಪಿನ ಆತ್ಮೀಯರು, ಆಪ್ತರು, ಒಂದು ದೇಶದ ನಾಯಕತ್ವ ಅಂದ್ರೆ ಮೋದಿಯ ತರ ಇರಬೇಕು, ತನ್ನ ದೇಶಕ್ಕಾಗಿ ಎಂತ ಸವಾಲನ್ನು ಕೂಡ ಎದುರಿಸಲಿಕ್ಕೆ ಮೋದಿ ಸಿದ್ಧವಾಗಿದ್ದಾರೆ ಅನ್ನೋದಕ್ಕೇನೆ ರಷ್ಯಾದಿಂದ ತೈಲವನ್ನ ಯಾವುದೇ ಅಮೆರಿಕದ ಬೆದರಿಕೆಯನ್ನು ಎದುರಿಸಿ ಅವರು ತನ್ನ ದೇಶಕ್ಕಾಗಿ ಮುನ್ನುಗ್ಗಿದರು ಅಂತ ಹೇಳಿದರು. ಹಾಗಾಗಿ ರಾಹುಲ್ ಗಾಂಧಿಯವರ ಮಾತಿಗೆ ಕವಡೆ ಕಾಸಿನ ಬೆಲೆಯೂ ಇಲ್ಲ ಅನ್ನುವಂಥದ್ದು. ಯಾಕೆಂದ್ರೆ EU ಒಪ್ಪಂದ 20 ವರ್ಷದಿಂದ ಅದರ ಡೀಲ್ಗಾಗಿ ಭಾರತ ಪ್ರಯತ್ನ ಮಾಡ್ತಾ ಇತ್ತು. 12 ವರ್ಷ ಆಯಿತು ಈಗ ಮೋದಿ ಅವರು ಅಧಿಕಾರಕ್ಕೆ ಬಂದು. ಉಳಿದ 8 ವರ್ಷದಲ್ಲಿ ಕಾಂಗ್ರೆಸ್ ಏನ್ ತೆಪ್ಪುಗುದ್ದಿತ್ತ ಅಂತ ಕೇಳಿದ್ರೆ ರಾಹುಲ್ ಗಾಂಧಿ ಹತ್ರ ಏನು ಇದಿದೆ, ಮಾತಿದೆ? 45,000 ಮನೆಗಳನ್ನ ಏಕಕಾಲದಲ್ಲಿ ದಾಖಲೆಯ ಸಮೇತ ನಾವು ಕೊಟ್ಟೆವು. ಕರ್ನಾಟಕ ದಿವಾಳಿ ಆಗಿದೆಯಾ? ದಿವಾಳಿ ಆಗಿದ್ರೆ ಇಂಥ ಮನೆಗಳನ್ನು ಕೊಡ್ಲಿಕ್ಕೆ ಸಾಧ್ಯವಾ? ಯಾರಿಗೆ ಹೇಳ್ತೀರಿ ಬೆಪ್ತಕಡಿಗಳ? ಕೇಂದ್ರ ಸರ್ಕಾರದ ಆವಾಸ್ ಯೋಜನೆ ಅದರ ಹಣ ಎಷ್ಟು? ಅದರ ಶೇಕಡಾವಾರು ಎಷ್ಟು? ರಾಜ್ಯದ ಎಷ್ಟು? ಮೊದಲು ಇಡೀ 10 kg ಅಕ್ಕಿಯನ್ನ ಕೊಟ್ಟು, ನಮ್ದೇ ಅಕ್ಕಿ ಅಂತೇಳಿ ಮೋದಿ ಕೊಟ್ಟ ಅಕ್ಕಿಯನ್ನ ಕೊಟ್ಟು ಜನರಿಗೆ ಟೋಪಿ ಹಾಕಿದಾಗಲ್ಲ. ಪ್ರತಿ ಒಂದು ಕಡೆ ಸುಳ್ಳು. ಹಾಗಿದ್ರೆ DK ಶಿವಕುಮಾರ್ ಅದರ ಹಿಂದೆ ರಾಜಕೀಯ ಕಾರಣ ಇರಬಹುದು, ಅಸಹನೆ ಇರಬಹುದು. ಅಸ್ಸಾಮನ ಬಿಸ್ವಂತ್ ಶರ್ಮಾ ಇದ್ದ ಹಾಗೇನೆ ಕಾಂಗ್ರೆಸ್ಸಿನಲ್ಲಿ ರಾಹುಲ್ ಗಾಂಧಿಯವರ ಅವಮಾನ, ಅನ್ಯಾಯ, ನಿಧಾನಗತಿ, ಭೇಟಿಗೂ ಅವಕಾಶ ಕೊಡದೇ ಇದ್ದಂತ ಪರಿಸ್ಥಿತಿಯನ್ನು ಎದುರಿಸಿ ಏನ್ ಮಾಡಿದ್ರು ಅವರು? ಹಿಮವಂತ್ ಬಿಸ್ವಾಸ್ ಶರ್ಮಾ ಬಿಜೆಪಿಗೆ ಹೋಗಿ ಸೇರಿದ್ರು, ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಆದ್ರು. ಇವತ್ತು ಬಿಜೆಪಿಯ ಮುಖ್ಯಮಂತ್ರಿಗಳಲ್ಲೇ ಅತ್ಯಂತ ಯಶಸ್ವಿ ಮುಖ್ಯಮಂತ್ರಿ. ಬಹುಸಂಖ್ಯಾಕ ಹಿಂದೂಗಳಿಗೆ ಅಲ್ಪಸಂಖ್ಯಾತರಿಗೆ ಓಲೈಕೆಯ ರಾಜಕಾರಣದಿಂದ ಯಾವೆಲ್ಲ ತಪ್ಪುಗಳಾಗ್ತಾ ಇತ್ತು, ಅನ್ಯಾಯ ಆಗ್ತಾ ಇತ್ತು, ಮೋಸ ಆಗ್ತಾ ಇತ್ತು, ದಬ್ಬಾಳಿಕೆ ಆಗ್ತಾ ಇತ್ತು, ಅದು ಎಲ್ಲವನ್ನ ಅಸ್ಸಾಂನಲ್ಲಿ ಸರಿ ಮಾಡಲಿಕ್ಕೆ ಪ್ರತಿಯೊಂದು ಕಾಯ್ದೆಯನ್ನ ತರ್ತಾ ಇದ್ದಾರೆ. ಇವತ್ತು DK ಶಿವಕುಮಾರ್ ಅದೇ ದಾರಿಯಲ್ಲಿದ್ದಾರೆ. ಅದಿಲ್ಲದೆ ಇದ್ರೆ ಬ್ಯಾಲೆಟ್ ಪೇಪರ್, ಮತಚೋರಿ, EVM ಅವರ ಮಂತ್ರ, ಕಾಂಗ್ರೆಸ್ಸಿನ ಸೈದ್ಧಾಂತಿಕವಾದ ಮೂಲ ಮಂತ್ರ, ಅದಕ್ಕೆ ತಿರುಗಿ ಬಿದ್ದಿದ್ದಾರೆ DK ಶಿವಕುಮಾರ್, DK ಸುರೇಶ್. ಭಾರತ ಆರ್ಥಿಕವಾಗಿ ಕುಸಿತದಲ್ಲಿದೆ, ಭಾರತದ ನಾಯಕತ್ವ ಸರಿ ಇಲ್ಲ, ಭಾರತದ ಎಲ್ಲ ಸೆಕ್ಟರ್ಗಳು ಇವತ್ತು ಬರ್ಬಾದ್ ಆಗ್ತಾ ಇದೆ, ನಿರುದ್ಯೋಗ ಮುಂತಾಗಿ ಹೇಳುವಂತ ರಾಹುಲ್ ಗಾಂಧಿಯ ಮಾತಿಗೆ ವಿಶ್ವ ವೇದಿಕೆಯಲ್ಲಿ ಭಾರತ ಬೆಳೆತಾ ಇದೆ, ಭಾರತ ಮುನ್ನುಗ್ಗುತ್ತಾ ಇದೆ. DK ಶಿವಕುಮಾರ್ ಹೇಳಿರೋದು. There may be political leaders, there may be business giants, media, everyone joining together here, meeting together, discussing strategies and doing business for the entire world is something great. And have come across today. I was so happy to see that India is rising. Everyone is looking at India, and India is a great country which has lot of opportunities, and all of us has to work together because they have a lot of confidence on us. The manpower what we have, the knowledge capital what we have built, the human resources they look at. And I could see various leaders. I could meet various
premiers, presidents, the ministers of various countries, all of them say that India is a country which has to be looked upon. ಅಂದ್ರೆ ತನ್ನ ನಾಯಕನ ಸುಳ್ಳನ್ನ, ತನ್ನ ನಾಯಕನ ಯಾವುದೇ ಬೇಸ್ಲೆಸ್ ಮಾತನ್ನ ವಿಶ್ವ ವೇದಿಕೆಯಲ್ಲಿ ಖಡಾಖಂಡಿತವಾಗಿ ಅದನ್ನ ವಿರೋಧಿಸಿ ರಾಹುಲ್ ಗಾಂಧಿ ಅವರನ್ನ ವಿಶ್ವದೆದುರು ಬೆತ್ತಲುಗೊಳಿಸಿದ್ದಾರೆ. ಇದು ಈ ಹೊತ್ತಿನ ಮಜಾ, ಇದು ಈ ಹೊತ್ತಿನ ಬ್ರೇಕಿಂಗ್ ನ್ಯೂಸ್. ಮೋದಿ ಅವರಿಗೆ ಯಾರು ಏನೇ ಮಾಡಿದ್ರು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತು. ಯಾಕೆಂತಂದ್ರೆ ಜಗತ್ತಿನ GDPಯ 25% ಡೀಲು ಈ EU ಯುರೋಪಿಯನ್ ಯೂನಿಯನ್ ಒಟ್ಟಿಗೆ ಭಾರತ ಮಾಡ್ಕೊಂಡಂತ ಈ ಟ್ರೇಡ್ ಡೀಲ್ ಇದೆಯಲ್ಲ, ವ್ಯಾಪಾರ ಒಪ್ಪಂದ, ಇದು ಜಗತ್ತಿನ 25% ಒಟ್ಟು ವ್ಯವಹಾರದ 25% ಕವರ್ ಮಾಡುತ್ತೆ. ನೆನಪಿಡಿ. ಹಾಗಾಗಿನೇ ಇದನ್ನ ಐತಿಹಾಸಿಕ ಒಪ್ಪಂದ ಅಂತ ಕರೆದಿರೋದು. ಇದರ ಮಧ್ಯೆ ಭಾರತ ಡೆಡ್ ಎಕಾನಮಿ, ಟ್ರಂಪ್ ಟ್ಯಾರಿಫ್ ಅನ್ನ ಎದುರಿಸಲಿಕ್ಕಾಗದೇ ಇದ್ದ ಭಾರತ, ಟೆಕ್ಸ್ಟೈಲ್ ಬೇರೆ ಬೇರೆ ರಂಗ, ಟೆಕ್ಸ್ಟೈಲ್ ಅನ್ನು ಸೇರಿ ಬೇರೆ ಬೇರೆ ಔದ್ಯಮಿಕ ರಂಗದಲ್ಲಿ ಉತ್ಪಾದನೆ ಕೊರತೆ, ನಿರುದ್ಯೋಗ ಇತ್ಯಾದಿ ಇತ್ಯಾದಿ ಅಂತ ಮತ್ತೆ ಮತ್ತೆ ಹೇಳ್ತಾ ಇರುವಂಥ ರಾಹುಲ್ ಗಾಂಧಿಯ ಮಾತಿಗೆ ಮೌನದಲ್ಲಿ, ಕಾರ್ಯದ ಮೂಲಕ ಪ್ರತಿಯೊಂದು ಹಂತದಲ್ಲಿ ಭಾರತದ ಔದ್ಯಮಿಕವಾದಂಥ ಮತ್ತು ಭಾರತದ ಡಿಪ್ಲೊಮಸಿಯನ್ನ ಪ್ರಪಂಚದೆದುರು ನಿಬ್ಬೆರಗುಗೊಳ್ಳುವಂತೆ ಕಟ್ತಾ ಬಂದಂಥ ಮೋದಿಯವರಿಗೆ ಕೊನೆಗೂ ಮೋದಿಯವರು ಯಾರು ಅಂತ ಪ್ರಪಂಚಕ್ಕೆ ಅರ್ಥ ಆಯಿತು. ಅದು ಸ್ವತಃ ಟ್ರಂಪ್ಗೆ ಅರ್ಥ ಆಗಿದೆ. ಆದರೂ ಅರ್ಥ ಆಗದೆ ಇದ್ದ ಹಾಗೆ ಮೊಂಡು, ಹುಚ್ಚುತನ, ಮತಿ ದೌರ್ಬಲ್ಯ ಅವರನ್ನು ಬಿಡ್ತಾ ಇಲ್ಲ ಒಪ್ಕೊಳ್ಳಿಕ್ಕೆ. ಆದರೆ ಅದೇ ರಿಪಬ್ಲಿಕನ್ ಪಾರ್ಟಿ ಅವರು ಹೇಳ್ತಾ ಇದ್ದಾರೆ, ಅವರ್ ಪ್ರೆಸಿಡೆಂಟ್ ಇಸ್ ಮ್ಯಾಡ್ ಅಂತ. ಹುಚ್ಚು ನಮ್ಮ ಅಧ್ಯಕ್ಷರಿಗೆ, ನಾಯಕತ್ವ ಇದ್ರೆ ಮೋದಿ ಅವರಾಗಿರ್ಬೇಕು. ಇದೇ IMF ಹೇಳ್ತಾ ಇದೆ, ಗ್ರೋತ್ ಎಂಜಿನ್. ಭಾರತದ ಆರ್ಥಿಕತೆಯ ಬಗ್ಗೆ ಅಂತ ಒಂದು ಸ್ಪಷ್ಟ ಅಂಕಿಅಂಶವನ್ನ ಇಟ್ಟುಕೊಂಡು IMF ಮಾತಾಡ್ತಾ ಇದೆ. ಏನು IMFಗೆ ಏನು ತಲೆ ಸರಿ ಇಲ್ವಾ? ಏನು ಮೋದಿ ಅವ್ರ ಸಂಬಂಧಿಕರ? EU ಒಪ್ಪಂದದ ಸಂದರ್ಭದಲ್ಲಿ ಯುರೋಪಿಯನ್ ಒಂದು ಯೂನಿಯನ್ನಿನ ಪ್ರೆಸಿಡೆಂಟ್ ಮಾತಾಡಿದ ಮಾತನ್ನು ನಿಮಗೆ ಕೇಳಿಸ್ತೇವೆ. ಅದನ್ನು ಕೇಳಿದ್ರೆ ಭಾರತೀಯರಿಗೆ ರೋಮಾಂಚನ ಆಗಬೇಕು ಅಂತ. ಪಕ್ಷದ ಒಳಗಿನ ಭಿನ್ನಾಭಿಪ್ರಾಯವನ್ನ ಕಂಟ್ರೋಲ್ ಮಾಡ್ಲಿಕ್ಕಾಗ್ತಾ ಇಲ್ಲ, ಪಕ್ಷವನ್ನ ಸರಿಯಾಗಿ ಮುನ್ನಡೆಸ್ಲಿಕ್ಕಾಗ್ತಾ ಇಲ್ಲ. ಪಕ್ಷದ ಹಿರಿಯ ರಾಜಕಾರಣಿಗಳೆಲ್ಲ ಅವಮಾನದಿಂದ ಕೊತ 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 ಕುದಿತಾ ಇದ್ದಾರೆ. ಪ್ರತಿಯೊಬ್ಬರು ಕಾಂಗ್ರೆಸ್ ಅನ್ನ ಬಿಟ್ಟೋಗ್ಲಿಕ್ಕೆ ಯೋಚನೆ ಮಾಡ್ತಾರೆ. ಕೇರಳದಲ್ಲಿ ಕಮಲ ಅರಳುತ್ತಾ ಇದೆ. ಅಂತ ಸಂದರ್ಭದಲ್ಲಿ ಶಶಿ ತರೂರ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೇನೆ ಅವರನ್ನ ಅವಮಾನಿಸಲಾಗ್ತಾ ಇದೆ. ಅವರು ಬಿಜೆಪಿಯನ್ನ, ಪ್ರಧಾನಿಯನ್ನ, ಮೋದಿಯವರ ಆಡಳಿತವನ್ನ ಪರೋಕ್ಷವಾಗಿ ಏನಿಲ್ಲ, ನೇರವಾಗಿ ಅವರು ದೇಶದ ಒಳಿತಿಗಾಗಿ, ದೇಶದ ಹಿತಕ್ಕಾಗಿ ನಾವು ಒಳ್ಳೆಯದನ್ನ ಒಳ್ಳೆಯದು ಅಂತ ಒಪ್ಪಿಕೊಳ್ಳುವಂತ ಸಂದರ್ಭದಲ್ಲಿದ್ದೇವೆ ಅಂತ ಶಶಿ ತರೂರ್ ಹೇಳ್ತಾರೆ. ಅಂದ್ರೆ ಕಾಂಗ್ರೆಸ್ಸಿನ ಅವಸಾನ ಯಾವ ಮಟ್ಟಕ್ಕೆ ಬಂದಿದೆ ಅಂತಂದ್ರೆ, ಇಡೀ ಜಗತ್ತಲ್ಲಿ ಕಾಂಗ್ರೆಸ್ಸು ದ್ವೇಷ ರಾಜಕಾರಣವನ್ನ ಮಾಡ್ತಾ ಇದೆ. ತನ್ನ ದೇಶವನ್ನೇ, ತನ್ನ ದೇಶದ ಆಡಳಿತವನ್ನೇ, ತನ್ನ ದೇಶದ ನಾಯಕತ್ವವನ್ನೇ ಬೇರೆ ದೇಶದ ನೆಲದಲ್ಲಿ ನಿಂತು ಹೀಯಾಳಿಸುವಂತ ಒಂದು ಪ್ರವೃತ್ತಿ ಇದು ಪ್ರತಿಪಕ್ಷ ನಾಯಕರದ್ದು ಆಗಬಾರದಿತ್ತು ಅನ್ನೋದನ್ನ ಬೇರೆ ದೇಶದವರು ಹೇಳ್ತಾ ಇದ್ದಾರೆ, ನಾವಲ್ಲ. ಇಂಥ ಪರಿಸ್ಥಿತಿ ರಾಹುಲ್ ಗಾಂಧಿಗೆ ಬರಬಾರದಿತ್ತು. ಇಲ್ಲಿವರೆಗೆ ಅವ್ರು ಹೇಳ್ಕೊ ಬಂದದ್ದೆಲ್ಲ ಎಷ್ಟರ ಮಟ್ಟಿಗೆ ಸುಳ್ಳಿನ ಸರಮಾಲೆ ಅನ್ನೋದು ಈಗ ಅರ್ಥ ಆಗ್ತಾ ಇದೆ. ಭಾರತದ ಒಟ್ಟು ಬೆಳವಣಿಗೆಯನ್ನ ಜಗತ್ತಿನ ಪ್ರತಿಷ್ಠಿತ ರೇಟಿಂಗ್ ಏಜೆನ್ಸಿಗಳು ಅಂಕಿಅಂಶ ಸಮೇತ ಕೊಡ್ತಾ ಇದೆ. ಇಡೀ ಪ್ರಪಂಚ ಆರ್ಥಿಕವಾದಂಥ ರಿಸೆಷನ್ ಅಲ್ಲಿ, ಆರ್ಥಿಕವಾದ ಕುಸಿತದಲ್ಲಿ ಮುಳುಗಿರುವಾಗ ಭಾರತ ಮಾತ್ರ ಉಜ್ವಲವಾಗಿ ಕಾಣಿಸ್ಕೊಳ್ತಾ ಇರುವಂಥದ್ದು. ಭಾರತದ GDP ಮಾತ್ರ ಅತ್ಯಂತ ಸುಸ್ಥಿರವಾಗಿರುವಂಥದ್ದು.
ಭಾರತದ ಆರ್ಥಿಕತೆ ಅದರ ನಾಗಾಲೋಟ ವಿಸ್ಮಯವನ್ನ ತರುವಂಥದ್ದು ಅಂತ IMF ಮತ್ತು ಈ ರೇಟಿಂಗ್ ಏಜೆನ್ಸಿಗಳು ಹೇಳ್ತವೆ. ಅದರ ಮಧ್ಯೆ EU ಒಪ್ಪಂದ ಇದು ಅತ್ಯಂತ ಒಂದು ಐತಿಹಾಸಿಕವಾದ ಒಪ್ಪಂದವಾಗಿ ಈಗ ಭಾರತಕ್ಕೆ ದಕ್ಕಲಿದೆ ಅನ್ನೋದರ ಬಗ್ಗೆ ಯಾರಿಗೂ ಅದರ ಬಗ್ಗೆ ಸಂದೇಹ ಇಲ್ಲ. ಯಾಕೆಂತಂದ್ರೆ ಅಮೆರಿಕ ಮಾಡ್ತಾ ಇದ್ದಂಥ ಹುಚ್ಚಾಟಕ್ಕೆ ಪರ್ಯಾಯ ದಾರಿಯನ್ನ ಹುಡುಕಿದಂಥ ಮೋದಿಯವರ ನಾಯಕತ್ವ, ಮೋದಿಯವರ ಒಂದು ಸ್ಥಿತಪ್ರಜ್ಞೆ, ಸಮಯ ಪ್ರಜ್ಞೆ, ದೂರದರ್ಶಿತ್ವ ಅದು ಅತ್ಯಂತ ಅಮೇಜಿಂಗ್ ಅನ್ನೋದನ್ನ ರಿಪಬ್ಲಿಕನ್ ಪಾರ್ಟಿಯ ಸೆನೆಟರ್ಸು ಮತ್ತು ಮೆಂಬರ್ಸ್ ಹೇಳ್ತಾ ಇದ್ದಾರೆ. ಆದರೆ ನಮಗೆ ಹಿತ್ತಲಿಗಿಡಮದ್ದಲ್ಲ. ಒಂದು ವಿರೋಧ ಪಕ್ಷದ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ಕುಳಿತು ಭಾರತದ ಒಳಗಡೆ ರಾಜಕೀಯ ಮಾಡಿ, ಭಾರತದ ಒಳಗಡೆ ಮೋದಿಗೆ ನೀವು ಎದೆ ಕೊಟ್ಟು ಹೋರಾಡಿ, ಆದರೆ ಭಾರತದ ಗಡಿಯ ಆಚೆ ನಿಂತು ಭಾರತವನ್ನ ಹೀಗಳೆಯುವುದು, ನಾಯಕತ್ವವನ್ನು ಹೀಗಳೆಯುವುದು ಅದು ಎಂಥ ಅನಾಹುತಕಾರಿ ಅನ್ನೋದು ಇನ್ನು ಕೆಲವೇ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಯಾಕೆಂದ್ರೆ ಮೇನಲ್ಲಿ 5 ರಾಜ್ಯಗಳ ಚುನಾವಣೆ ಇದೆ. ಅದೇ ಸಂದರ್ಭದಲ್ಲಿ ಯುವ ರಕ್ತ, ಅತ್ಯಂತ ನಿಷ್ಠಾವಂತ, ಅತ್ಯಂತ ಕಾರ್ಯಕರ್ತರ ಮುದ್ದಿನ ವ್ಯಕ್ತಿ, ಅವರು ಕಾಲಿಟ್ಟಲ್ಲಿ ಸಂಘಟನೆ ಅಂತ ನಬೀನ್ ಅವರನ್ನ ಇವತ್ತು ಬಿಜೆಪಿ ರಾಷ್ಟ್ರಾಧ್ಯಕ್ಷರನ್ನಾಗಿ ಮಾಡಿದೆ. ಬಿಹಾರದ ಮೂಲ, ಬಿಹಾರದಲ್ಲಿ ಅಂತ ಒಂದು ಚಾರಿತ್ರಿಕವಾದಂಥ ವಿಜಯವನ್ನ ಪಡ್ಕೊಂಡಂತ ಬಿಜೆಪಿ ಬಿಹಾರಕ್ಕೆ ಎಂಥ ಒಂದು ಉಡುಗೊರೆಯನ್ನ ಕೊಡ್ತು ಅಂತಂದ್ರೆ ಅದು ಪಂಚರಾಜ್ಯದ ಚುನಾವಣೆಯಲ್ಲಿ ನಿರ್ಣಾಯಕವಾದ ಕೆಲಸವನ್ನ ಖಂಡಿತ ಮಾಡುತ್ತೆ. ಯಾಕೆಂತಂದ್ರೆ ಈ ನಬೀನ್ ಅನ್ನುವಂಥ ಇವತ್ತಿನ ರಾಷ್ಟ್ರಾಧ್ಯಕ್ಷರು ಈ ಎಲ್ಲ ರಾಜ್ಯಗಳಲ್ಲೂ ಆಲ್ರೆಡಿ ಕೆಲಸ ಮಾಡಿದವರು. ಚುನಾವಣೆಯ ಸಂದರ್ಭದ ಕಾರ್ಯತಂತ್ರದ ಹುಳ, ಸರ್ವಾನುಮತದ ಆಯ್ಕೆ, ಅದನ್ನೇ ದಿಗ್ವಿಜಯ್ ಸಿಂಗ್ ಹೇಳಿರುವುದು. ಒಬ್ಬ ಸಾಮಾನ್ಯ ಕಾರ್ಯಕರ್ತ ದೇಶದ ಪ್ರಧಾನಿಯಾಗುವಂತ ಒಂದು ಸಾಧ್ಯತೆಯನ್ನ ಬಿಜೆಪಿಯಲ್ಲಿ RSS ಅಲ್ಲಿ ಮಾತ್ರ ಅದನ್ನು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ. ಅವರ ಸಂಘಟನೆ ಮತ್ತು ಅವರ ನಿರ್ವ್ಯಾಜವಾದಂತ ಆ ಒಂದು ಆಯ್ಕೆ ಆ ಮಟ್ಟಕ್ಕೆ ಒಬ್ಬನನ್ನ ತರಬಹುದು. ಅದಕ್ಕೀಗ ಈಗಿನ ಬಿಜೆಪಿ ರಾಷ್ಟ್ರಾಧ್ಯಕ್ಷರು ಇನ್ನೊಂದು ಉದಾಹರಣೆ. ಅವರಿಗೇನು ಪ್ರಭಾವ ಇಲ್ಲ, ಹಿಂದಿಲ್ಲ, ಮುಂದಿಲ್ಲ. ಕೇವಲ ಒಬ್ಬ ಕಾರ್ಯಕರ್ತನಾಗಿ ನಿಷ್ಠೆಯಿಂದ ಕಾರ್ಯವನ್ನ, ಕೆಲಸವನ್ನ, ಪಕ್ಷಕ್ಕಾಗಿ ದುಡಿಮೆಯನ್ನ ಮಾಡಿದಂತ ಆ ಒಂದು ಪ್ರಾಂಜಲವಾದಂತ ಶಕ್ತಿಗೆ ಸಿಕ್ಕಂತ ಮುಕುಟ, ಸ್ಥಾನ, ಮಾನ, ಗೌರವ. ದಿಗ್ವಿಜಯ್ ಸಿಂಗ್ ಇದನ್ನೇ ಹೇಳಿದ್ದು. ಇದರ ಮಧ್ಯೆ ಟ್ಯಾರಿಫ್ ಅನ್ನ 75% ಇನ್ನು 500% ಹಾಕ್ತೇವೆ, ಕೆನಡಾದ ಮೇಲೆ ಈಗ 500% ಹಾಕ್ಲಿಕ್ಕೆ ನಿನ್ನೆಯಿಂದ ಹಾಕ್ತೇನೆ ಅಂತ ಹೊರಟಿದ್ದಾರೆ. ಯಾಕೆಂತಂದ್ರೆ ಅವರು ವೆನೆಜುವೆಲಾ ಮೇಲಾದಂಥ ಯುದ್ಧದ ಆ ದಾಳಿಯ ಬೆಡ್ರೂಮಿಗೆ ಹೋಗಿ ಅಲ್ಲಿ ಅಧ್ಯಕ್ಷರನ್ನೇ ಎತ್ತಾಕೊಂಡು ಬಂದಂಥ ಕ್ರಮವನ್ನ ಬಹಳ ಕಟುವಾಗಿ ಕೆನಡಾದ ಅಧ್ಯಕ್ಷರು ವಿರೋಧಿಸಿದ್ದಾರೆ. ಇಲ್ಲಿ ಇವರು ಉಲ್ಟಾ ಹೊಡೆದಿದ್ದಾರೆ. ಈಗ ರೈಟ್ ಅಬೌಟ್ ಟರ್ಮ್, ನಿಮ್ಮ ಮೇಲೆ 500% ಹಾಕ್ತೇವೆ ಅಂತ. ಇಂಥ ಬೆದರಿಕೆಯಿಂದಲೇ ಯುರೋಪಿಯನ್ ಯೂನಿಯನ್ನು ಅವರ ಟ್ರೇಡ್ ಡೀಲಿಂದ ಹೊರಗೆ ಬಂದದ್ದು. ಭಾರತದ ಒಂದು ಸಮ್ಯಕ್ ಜ್ಞಾನ, ಸಂಯಮ, ಸಾತ್ವಿಕತೆ, ಪಾರಸ್ಪರಿಕ ಗೌರವ, ಆಮೇಲೆ ಮಾತಿನ ಬದ್ಧತೆ, ಇವತ್ತು ಭಾರತದ ಒಟ್ಟು ಆರ್ಥಿಕವಾದ, ಸಾಮಾಜಿಕವಾದ, ಸಾಂಸ್ಕೃತಿಕವಾದ ಔನ್ನತ್ಯ ಇವನ್ನೆಲ್ಲ ಗಮನಿಸಿ ವಿಶ್ವದ ಬಹುತೇಕ ರಾಷ್ಟ್ರಗಳಿವತ್ತು ಮೋದಿಯವರ ನಾಯಕತ್ವವನ್ನ ಮತ್ತು ಭಾರತದ ಸಖ್ಯವನ್ನ, ಸಂಬಂಧವನ್ನ, ಒಪ್ಪಂದವನ್ನ ಬಯಸ್ತಾ ಇದ್ದೇವೆ. ರಾಹುಲ್ ಗಾಂಧಿ ಅವರು ಟೆಕ್ಸ್ಟೈಲ್ ಸೆಕ್ಟರಿನ ಮೇಲೆ ದಾಳಿ ಮಾಡಿದ್ದಾರೆ. ಟೆಕ್ಸ್ಟೈಲ್ ಸೆಕ್ಟರ್ನಲ್ಲಿ ನಿರುದ್ಯೋಗ ಮತ್ತು ಅದರ ಉತ್ಪನ್ನದ ಕೊರತೆ ಇತ್ಯಾದಿ ಕಾಣ್ತಾ ಇದೆ, ಅಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಬಿಜೆಪಿ ಸರಿಯಾದ ಉತ್ತರವನ್ನೇ ಕೊಟ್ಟಿದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ವಿದೇಶ ನೆಲದಲ್ಲಿ ನಿಂತು ಭಾರತವನ್ನ, ಭಾರತದ ಸೀಕ್ರೆಟ್ಗಳನ್ನ ಎಲ್ಲವನ್ನ ಹಂಚುತ್ತಾ ಇರುವಂತ ಒಂದು ರಾಹುಲ್ ಗಾಂಧಿ ಅವರ ವಿರುದ್ಧ ಈಗಾಗಲೇ ಕಾನೂನು ಹೋರಾಟವನ್ನು ಮಾಡಿದೆ, ಸಾಕ್ಷ್ಯವನ್ನ ಇಟ್ಟು. ಅದು ಎಲ್ಲರಿಗೂ ಗೊತ್ತಿದೆ. ಈಗ ನೋಡಿ, 2025
ದಾಖಲೆ ಇನ್ವೆಸ್ಟ್ಮೆಂಟು ಇದೇ ಟೆಕ್ಸ್ಟೈಲ್ ಸೆಕ್ಟರ್ ಅಲ್ಲಿ 60,000 ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ PM ಮಿತ್ರ ಯೋಜನೆಯ ಕಾರಣದಿಂದ ಮಾಡಲಾಗಿದೆ. ಆಮೇಲೆ ಇನ್ಸೆಂಟಿವ್ ಬೇಸ್ ಅಲ್ಲಿ ಪ್ರೊಡಕ್ಷನ್ ಅನ್ನ ಅತ್ಯಂತ ದಾಖಲಾರ್ಹವಾಗಿ ಮಾಡಲಾಗಿದೆ. PLI ಸ್ಕೀಮು ಈ ಒಂದು ಸಾಧನೆಯನ್ನ ಮಾಡಲಿಕ್ಕೆ ಸಹಕಾರಿಯಾಗಿದೆ ಅನ್ನೋದನ್ನ ಬಿಜೆಪಿ ದಾಖಲೆ ಇಟ್ಟು ರಾಹುಲ್ ಗಾಂಧಿ ಅವರಿಗೆ ಉತ್ತರಿಸಿದೆ. ದಾಖಲೆ ಮಟ್ಟದಲ್ಲಿ ಏರಿದೆ. ಟ್ರಂಪ್ ಟ್ಯಾರಿಫ್ ಹಾಕಿ ಏನೇ ಮಾಡಲಿದ್ರು ಕೂಡ ನಮ್ಮ ರಫ್ತು 22% ಈಗ ನಿನ್ನೆ ಬಂದಂತ ರಿಪೋರ್ಟ್ ಪ್ರಕಾರ 30% ಏರಿದೆ. ಇದೇ ರೀತಿ ಮುಂದುವರೆದರೆ ಇದೇ ಟೆಕ್ಸ್ಟೈಲ್ ಮಾರ್ಕೆಟ್ ಅಲ್ಲಿ 2030 ಹೊತ್ತಿಗೆ $350 ಬಿಲಿಯನ್ ಮಾರುಕಟ್ಟೆಗೆ ಸೃಷ್ಟಿಯಾಗಲಿದೆ. $350 ಬಿಲಿಯನ್ ಮಾರುಕಟ್ಟೆ ಕೇವಲ ಟೆಕ್ಸ್ಟೈಲ್ ಮಾರ್ಕೆಟ್ ಅಲ್ಲಿ ಸೃಷ್ಟಿಯಾಗಲಿದೆ ಅಂತ ಅಂಕಿಅಂಶ ಹೊರಗೆ ಬಿದ್ದಿದೆ. ರಾಹುಲ್ ಗಾಂಧಿ ಅವರ ಮಾತಿಗೆ ಗಾಳಿಯಲ್ಲಿ ಗುಂಡು ಹೊಡೆಯಲಿಲ್ಲ NDA ಬಿಜೆಪಿ. ಪ್ರತಿ ಒಂದನ್ನು ಅಂಕಿಅಂಶ ಇಟ್ಕೊಂಡು ಮಾತಾಡ್ತಾ ಇದೆ. ಇವರ ಉದ್ದೇಶ ಏನು? ಒಳಗಡೆನೆ ಸರಿ ಇಲ್ಲ, ಒಳಗಡೆನೆ ಒಡಕು. ಆ ಒಡಕು ಬಿರುಕು ಯಾವ ಮಟ್ಟಕ್ಕೆ ಬರಬಹುದು ಅಂದ್ರೆ ಈ ಒಳಬಿರುಕು ಎಷ್ಟು ಆಳಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಕಾಂಗ್ರೆಸ್ಸು ಒಂದು ದಿನ ನೀವು ನೋಡ್ತಾ ಇದ್ದಾಗ್ಲೇನೆ ಚೂರು ಚೂರಾಗುವ ಸಾಧ್ಯತೆಯೂ ಇದೆ. ಅದರ ಬಗ್ಗೆ ಯೋಚನೆ ಇಲ್ಲ. ತಮ್ಮ ಕಾಲು ಬುಡಕ್ಕೆ ಕುಂಬಳಕಾಯಿ ಕೊಳತು ಬಿದ್ರು ಇನ್ನೊಬ್ಬರ ಕಾಲು ಬುಡಕ್ಕೆ ಏನು ಕೊಳತು ಬಿದ್ದಿದೆ ಅಂತ ನೋಡುವಂತ ಕುಹಕ ಬುದ್ಧಿ. ಅದರ ಪರಿಣಾಮ ಏನು ಅಂತಂದ್ರೆ ಮೋದಿಯವರ ವಿರೋಧ, ಆಡಳಿತ ವಿರೋಧ, ಸುಳ್ಳು ಲೆಕ್ಕಾಚಾರಗಳು, ನಿರುದ್ಯೋಗ ಇತ್ಯಾದಿ ಎಲ್ಲವನ್ನ ಹೇಳಿ ನಮ್ಮ ಜಂಜಿ ಯುವ ಸಮುದಾಯವನ್ನ ಮತಿಗೆಡಿಸಿ ಒಂದು ದಂಗೆ ಎಬ್ಬಿಸುವಂತ ಒಂದು ಆಲೋಚನೆ ಬಹಳ ಕಾಲದಿಂದ ನಡೀತಾ ಇದೆ. ಅದರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಆದರೆ ಈ ಯಾವುದೇ ರೀತಿಯ ಅವರ ದುರಾಲೋಚನೆಗೆ ಭಾರತ 1 ಇಂಚು ಅವಕಾಶವನ್ನ ಕೊಡ್ತಾ ಇಲ್ಲ. ಬದಲಾಗಿ ಜಂಜಿನೇ ಇವತ್ತು ಮೋದಿಯನ್ನ ಹಾಡಿ ಹೊಗಳ್ತಾ ಇದೆ ಮತ್ತು ರಾಹುಲ್ ಗಾಂಧಿ ಅವರ ಈ ರೀತಿಯ ಹೇಳಿಕೆಯನ್ನ ಅದರ ವಿರುದ್ಧವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಮರವನ್ನ ಸಾರಿದೆ. ಇದು ಬೆಳವಣಿಗೆ. ಇದು ರಾಹುಲ್ ಗಾಂಧಿ ಬೆತ್ತಲಾದ ರೀತಿ. ಸುಳ್ಳು ಯಾವತ್ತೂ ಹೆಚ್ಚು ಕಾಲ ಮುಂದುವರಿಯುವುದಿಲ್ಲ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನೀವು ಆಯಿಲ್ ಅನ್ನು ತರಿಸ್ಕೋಬೇಡಿ ರಷ್ಯಾದಿಂದ, ನೀವು ಇರಾನ್ ಇತ್ಯಾದಿ ಮತ್ತೆ ನೀವು ಗೀಲು ವ್ಯವಹಾರವನ್ನ ಮುಂದುವರಿಸಿದ್ರೆ, ರಷ್ಯಾದಿಂದ ಆಯಿಲ್ ತರಿಸುವ ಪ್ರಮಾಣವನ್ನ ಕಡಿಮೆ ಮಾಡದೇ ಇದ್ರೆ ಮತ್ತೆ 25% ಜಾಸ್ತಿ 500% ಟ್ಯಾಕ್ಸ್ ಹಾಕ್ತೇವೆ ಅಂತ ಏನು ಅಬ್ಬರಿಸಿದ್ರಲ್ಲ, ನೋಡಿ ಇಲ್ಲೇ ಲೆಕ್ಕಾಚಾರ ಇದೆ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ದ್ವಿಗುಣ. ಅವರು ಏನು ವಾರ್ನ್ ಮಾಡ್ತಾ ಇದ್ದಾರೆ, ವಾರ್ನ್ ಮಾಡ್ತಾ ಇದ್ದ ಹೊತ್ತಿನಲ್ಲೇ ರಷ್ಯಾದಿಂದ ನಾವು ಫರ್ ಡೇ ತರಿಸ್ಕೊಳ್ಳುವಂತ ಆಯಿಲ್ ಪ್ರಮಾಣ ಏನಿದೆ ಅದು ದ್ವಿಗುಣಗೊಂಡಿದೆ. ಮೋದಿಗೆ ಶಾಬಾಸ್ ಅಂತಿರೋ, ಸೆಲ್ಯೂಟ್ ಹೊಡಿತಿರೋ, ಏನ್ ಹೇಳ್ತೀರಿ? ಇದು ನಾಯಕತ್ವ. ಇದನ್ನೇ ರಿಪಬ್ಲಿಕನ್ ಪಾರ್ಟಿಯ ಸೆನೆಟರ್ಸ್ಗಳು ಇತ್ಯಾದಿ ಅವರು ಹೇಳಿದ್ದು. ದೇಶಕ್ಕಾಗಿ ಮೋದಿ ಎಂತ ರಿಸ್ಕ್ ಅನ್ನ ತೆಗೆದುಕೊಳ್ತಾರೆ. ಕೊನೆಗೂ ಅವರ ಉದ್ದೇಶ ಏನು? ದೇಶವನ್ನ, ದೇಶಿಕರನ್ನ ಕಾಪಾಡುವುದು ಅಷ್ಟೇ. ಅದಕ್ಕೆ ಏನು ಬೇಕಾದ್ರೂ ಮಾಡ್ತಾರೆ ಅವರು ಅಂತ. ಕೊನೆಯದಾಗಿ ನನಗೆ ಅನಿಸುದು, ಇಡೀ ವಿಶ್ವ ಟ್ರಂಪ್ ಅನ್ನ ಹುಚ್ಚ ಅಂತ ಕರೀತಾ ಇದೆ. ಇಲ್ಲದೇ ಇದ್ರೆ ನೊಬೆಲ್ ಪ್ರಶಸ್ತಿ ಪಡೆದ ಹೆಣ್ಮಗಳಿಂದ ಅವರು ಆ ನೊಬೆಲ್ ಪ್ರಶಸ್ತಿಯನ್ನು ಪಡೆತಾ ಇರಲಿಲ್ಲ. ಪ್ರತಿಯೊಬ್ಬರನ್ನು ವಿರೋಧಿಸ್ತಾ ಇದ್ದಾರೆ, ವಿರೋಧವನ್ನ ಕಟ್ಟಿಕೊಳ್ತಾ ಇದ್ದಾರೆ. ಆಡಳಿತ ಅಲ್ಲ, ಅದು ಹುಚ್ಚಾಟ ಅಂತ ಅವರದೇ ಸೆನೆಟರ್ಸು ಕರೆದಿದ್ದಾರೆ. ಆದರೆ ಮೋದಿ ನಾಯಕತ್ವ, ಮೋದಿಯವರ ಟೀಮು, ಮೋದಿಯವರು ಇಡ್ತಾ ಇರುವಂತ ಹೆಜ್ಜೆ, ಮೋದಿಯವರು ಇಡೀ ಆರ್ಥಿಕವಾದಂಥ ಒಂದು ಆ
ಸುಭದ್ರತೆಗೆ ಭಾರತವನ್ನು ತರ್ತಾ ಇರುವ ರೀತಿ, ಪ್ರತಿಯೊಂದು ಸಣ್ಣ ಸಣ್ಣ ದೇಶಗಳಿಗೂ ಹೋಗಿ ಅಲ್ಲಿ ಭಾರತದೊಟ್ಟಿಗೆ ಒಂದು ವ್ಯಾಪಾರ ಒಪ್ಪಂದವನ್ನು ಸಂಬಂಧವನ್ನು ಬೆಳೆಸ್ಕೊಂಡು ಬರ್ತಾ ಇರುವಂಥ ರೀತಿ, ಇವೆಲ್ಲವೂ ಇವತ್ತು ಇಡೀ ವಿಶ್ವದ ಕಣ್ಣನ್ನು ಸೆಳೆದಿದೆ. ವಿಶ್ವ ನಾಯಕರ ಹೃದಯವನ್ನು ಗೆದ್ದಿದೆ. ಇದೇ ಅಮೆರಿಕದ ಆರ್ಥಿಕ ತಜ್ಞರು ಹೇಳ್ತಾ ಇದ್ದಾರೆ, ಇನ್ನು ಕೆಲವೇ ಕಾಲದಲ್ಲಿ ಇಂಡಿಯಾ ಬಿಕಮ್ ಎ ಸೂಪರ್ ಪವರ್. ಆಲ್ರೆಡಿ ಆಗಿದೆ ಅದು. ಭಾರತವೇ ಜಗತ್ತಿನ ಸೂಪರ್ ಪವರ್ ಆಗಲಿದೆ. ಇಂಥ ಹೊತ್ತಿನಲ್ಲಿ ನಮ್ಮ LOP, ನಮ್ಮ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ನಾಲಿಗೆ ಇದೆ ಅಂತ ಈ ರೀತಿ ಹರಿಬಿಡ್ತಾ ಇರುವಂಥದ್ದು ಇದೆಯಲ್ಲ, ಭಾರತದಲ್ಲಂತೂ ಅವರಿಗೆ, ಅವರ ವ್ಯಕ್ತಿತ್ವಕ್ಕೆ, ಅವರ ಮಾತಿಗೆ ಯಾವ ಬೆಲೆ ಇದೆ ಏನಿದೆ ಅನ್ನೋದು ನಿಮಗೆ ಗೊತ್ತು. ಆದರೆ ವಿಶ್ವದಲ್ಲಿಯೂ ಅವರ ಇಡೀಯದಾದಂಥ ವ್ಯಕ್ತಿತ್ವ ಇವತ್ತು ಧರಾಶಾಯಿಯಾಗಿದೆ. ಮೊನ್ನೆ ತಮಿಳುನಾಡಿನ ಯಾವುದೋ ಒಂದು ಶಾಲೆಯ ಶತಮಾನೋತ್ಸವಕ್ಕೆ ಬಂದಾಗ ಒಂದು ವಿದ್ಯಾರ್ಥಿ ಕೇಳಿದಂಥ ಪ್ರಶ್ನೆಗೆ ಒಂದು ಕನಿಷ್ಠ ಮಟ್ಟದ ಪ್ರಶ್ನೆ ಅದು. AI ಕಾಲದಲ್ಲಿ ಶೈಕ್ಷಣಿಕವಾದ ಮುಂದಿನ ದಿನಗಳು ಹೇಗಿರಬಹುದು? ಒಬ್ಬ ಸಾಮಾನ್ಯ ಪ್ರಜೆಯು ಉತ್ತರ ಕೊಡಬಲ್ಲಂಥ ಪ್ರಶ್ನೆ. ಅದಕ್ಕೆ ತಿಣುಕಾಟ ಮಾಡಿ ಒದ್ದಾಡದ ರೀತಿ ಕೊಟ್ಟ ಉತ್ತರದಿಂದ ಅಲ್ಲಿ ನಗೆಪಾಟಲಾದಂಥ ರೀತಿ ನೋಡಿದರೆ ಇವರು ಪ್ರಧಾನಿ ಮೋದಿಯವರ ಬಗ್ಗೆ ಮಾತಾಡಲಿಕ್ಕೆ ಯೋಗ್ಯರೋ ಅಯೋಗ್ಯರೋ, ಅಥವಾ ಪ್ರಧಾನಿ ಪಟ್ಟದ ಕನಸು ಕಾಣಲಿಕ್ಕೆ ಇವರಿಗೆ ಕನಿಷ್ಠ ಮಟ್ಟದ ಸಾಧ್ಯತೆಯಾದರೂ ಇದೆಯೇ? ವರ್ತಮಾನ ಬಿಡಿ, ಪ್ರಾಕ್ಟಿಕಲ್ ಆಗಿ ಬಿಡಿ, ಕನಸು ಕಾಣುವುದಕ್ಕೂ ಯೋಗ್ಯತೆ ಇಲ್ಲ ಅನ್ನೋದು ಇವತ್ತು ಸಾಬೀತಾಗಿದೆ. ನಮಸ್ತೆ.